ಪರಿಸರ ಬಳಗದವ್ರ ಜೊತೆ ಏನು ಪರಿಸರದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ, ಆ ಪರಿಸರದ ಬಳಗದ ಜೊತೆಗೆ ನಿಮ್ಮೊಂದಿಗೆ ನಾವಿದ್ದೇವೆ ಅಂತೇಳಿ ಏನು KRS ಪಕ್ಷ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಯಾವ ರೀತಿ ಹೋರಾಟ ಮಾಡ್ತಾ ಇದೆ, ಅದೇ ರೀತಿ ಪರಿಸರ ಸಂರಕ್ಷಣೆ ಮಾಡ್ಬೇಕು ಅನ್ನೋ ಹೋರಾಟವನ್ನ 2 ಅಜೆಂಡಾಗಳನ್ನ ಒಂದು ರಾಜಕೀಯ ಪಕ್ಷ ಯಾವ್ದಾದ್ರು ಇಟ್ಕೊಂಡಿದೆ, ಅದು KRS ಪಕ್ಷ. 2 ಅಜೆಂಡಾಗಳು ಬೇಕಾಗಿರುವಂತದ್ದು, ಒಂದು ಭ್ರಷ್ಟಾಚಾರ ನಿರ್ಮೂಲನೆ, ಒಂದು ಪರಿಸರ ಸಂರಕ್ಷಣೆ. ಅದೇ ರೀತಿ ಕೂಡ ನಮ್ಮ ಮೈಸೂರು ನಗರ ಘಟಕದ ವತಿಯಿಂದ ಪರಿಸರ ಬಳಗದವರು ಏನು ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಆ ನಡಿಗೆ ಕಾರ್ಯಕ್ರಮದಲ್ಲಿ ಅವ್ರಿಗೆ ನಾವು ಸಪೋರ್ಟ್ ಆಗಿ ಮತ್ತೆ ಪರಿಸರವನ್ನ ಉಳಿಸುವಂತ ಅವರನ್ನು ಒಳ್ಳೆ ಒಂದು ವಿಚಾರಕ್ಕೆ KRS ಪಕ್ಷ ಎಂದಿಗೂ ಸಪೋರ್ಟ್ ಮಾಡ್ತಿದೆ ಅಂತೇಳಿ ಅವ್ರಿಗೆ ಒಂದು ಶಕ್ತಿ ತುಂಬಬೇಕು ಅನ್ನೋ ವಿಚಾರದಲ್ಲಿ ಇವತ್ತು KRS ಪಕ್ಷದ ಎಲ್ಲ ನಗರ ಘಟಕದ ಸೇನಾನಿಗಳು ಇವತ್ತು ಅವ್ರ ಜೊತೆ ಭಾಗವಹಿಸಿ ಅವ್ರಿಗೆ ಒಂದು ಶಕ್ತಿಯನ್ನ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಹೋರಾಟದಲ್ಲಿ ಏನು ಚಾಮುಂಡಿ ಬೆಟ್ಟ ಉಳಿಸಿ ಅನ್ನೋ ಅಂತ ವಿಚಾರ, ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಈಗ ಆಲ್ರೆಡಿ ಕೂಡ ಹೈಕೋರ್ಟ್ ಅಲ್ಲಿ ಸ್ಟೇ ಇದ್ರು ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಒಂದು ಕಾಮಗಾರಿಗಳನ್ನ ಮಾಡ್ತಾ ಇರುವಂತದ್ದು. ಈ ರೀತಿಯ ಕಾಮಗಾರಿಗಳು ಬೆಟ್ಟದ ಮೇಲಿನ ಒಂದು ಮಣ್ಣಿನ ಕುಸಿತಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು ಪರಿಸರವಾದಿಗಳು ಮತ್ತು KRS ಪಕ್ಷದ ನಿಲುವಾಗಿ ಇವಾಗ ಚಾಮುಂಡಿ ಬೆಟ್ಟವನ್ನ ಒಂದು ಕಾಂಕ್ರೀಟ್ ನಾಡನ್ನಾಗಿ ಮಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟ ಒಂದು ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿರುವಂತಹ ಒಂದು ಪ್ರದೇಶ, ಸಂರಕ್ಷಿತವಾದಂತಹ ಅರಣ್ಯ ಪ್ರದೇಶದ ಒಳಗಿರುವಂತಹ ಒಂದು ಆಧ್ಯಾತ್ಮಿಕ ಕೇಂದ್ರ ಹೊರತು ಇದು ಪ್ರವಾಸೋದ್ಯಮ ಕ್ಷೇತ್ರ ಅಲ್ಲ. ಇದು ಯಾವುದೇ ಕಾರಣಕ್ಕೂ ಪ್ರವಾಸೋದ್ಯಮ ಕ್ಷೇತ್ರ ಮಾಡೋದಾದ್ರೆ ನೀವು ಚಾಮುಂಡಿ ಬೆಟ್ಟದಲ್ಲಿ ಏನು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಕೂಳಗಳು ಅಲ್ಲಿ ಮಾಡಿ ಚಾಮುಂಡಿ ಬೆಟ್ಟದ ಮೇಲೆ ಮಾಡುವಂತ ಅವಶ್ಯಕತೆ ಏನಿದೆ? ಚಾಮುಂಡಿ ಬೆಟ್ಟವನ್ನ ನಮ್ಮ ಮುಂದಿನ ಪೀಳಿಗೆಗಳಾದ್ರೂ ಇಡಿ, ಇಲ್ಲ ಅಂತಂದ್ರೆ ಚಾಮುಂಡಿ ಬೆಟ್ಟವನ್ನು ಕೂಡ ಒಂದು ಕಾಂಕ್ರೀಟ್ ನಾಡಾಗಿ ಒಂದು ಸಿಲಿಕಾನ್ ಸಿಟಿ ತರ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ. ಸಂರಕ್ಷಿತ ಅರಣ್ಯ ಪ್ರದೇಶ ಅದ್ರೊಳಗಡೆ ಇರೋ ಒಂದು ಆಧ್ಯಾತ್ಮಿಕ ಕ್ಷೇತ್ರವನ್ನ ಕಾಂಕ್ರೀಟ್ ನಾಡನ್ನ ಮಾಡು ಹೋಗ್ಬೇಡಿ, ಮತ್ತೆ ಚಾಮುಂಡಿ ಬೆಟ್ಟವನ್ನ ಅಳಿಸುವ ಪ್ರಯತ್ನವನ್ನ ಮಾಡಬೇಡಿ. ಚಾಮುಂಡಿ ಬೆಟ್ಟ ಎಂದಿಗೂ ಕೂಡ ನಮ್ಮ ಪೂರ್ವಜರಿಗೂ ಉಳಿಬೇಕು ಮತ್ತು ಯಾವ ರೀತಿ ಅದು ಸಂರಕ್ಷಿತ ಅರಣ್ಯ ಪ್ರದೇಶವಾಗಿದೆ ಅದೇ ರೀತಿಯನ್ನ ಉಳಿಬೇಕು. ಭಕ್ತಾದಿಗಳು ನೀವೆಲ್ಲರಿಗೂ ಕೂಡ ನಮ್ಗೆ ಕಾಂಕ್ರೀಟ್ ಮಾಡ್ಕೊಡಿ, ವಸತಿ ಗೃಹಗಳನ್ನ ಮಾಡ್ಕೊಡಿ ಅಂತ ಎಲ್ಲೂ ಕೈ ಹೇಳಿಲ್ಲ. ಆದ್ರೆ ಪ್ರಸಾದ್ ಅನ್ನೋ ಒಂದು ಯೋಜನೆಯಲ್ಲಿ ಚಾಮುಂಡಿ ಬೆಟ್ಟವನ್ನ ಅಳಿಸುವ ಪ್ರಯತ್ನವನ್ನ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಮಾಡ್ತಿದೆ. ಆದ್ರೆ ಇದಕ್ಕೊಂದು ಪ್ರಜ್ಞಾವಂತರು ಪ್ರಬುದ್ಧರು ಆದಂತ ಪರಿಸರವಾದಿಗಳು ಇವತ್ತು ಈ ಕೆಲಸವನ್ನ ಮಾಡ್ತಿದ್ದಾರೆ. ಆ ಕೆಲಸಕ್ಕೆ KRS ಪಕ್ಷ ಸಪೋರ್ಟ್ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಒಂದು ಪರಿಸರವಾದಿಗಳ ಆತ್ಮದಿಂದ ಆಗಿರೋದ್ರಿಂದ ಈ ವಿಚಾರವನ್ನ ನಾವು ಹೇಳ್ಕೊಂಡು ಬರ್ತಾ ಇದೀವಿ. ಆದ್ರಿಂದ ಪರಿಸರದ ಬಳಗದ ಜೊತೆ ನಾವು ಜೊತೆ ಇದ್ದು ಈ ಚಾಮುಂಡಿ ಬೆಟ್ಟವನ್ನ ಉಳಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಆದ್ರಿಂದ ಮೈಸೂರು ಜನತೆ ಪರಿಸರದ ಮೇಲೆ ಇಟ್ಟಿರುವಂತ ಕಾಳಜಿಯನ್ನ ನಾವು ಈ ಚಾಮುಂಡಿ ಬೆಟ್ಟ ಉಳಿಸುವ ಹೋರಾಟದಲ್ಲಿ ಭಾಗಿಯಾಗಿ ನಾವು ನಿಮ್ಮ ಒಂದು ಪ್ರಜ್ಞಾವಂತಿಕೆಯನ್ನ ಪ್ರದರ್ಶಿಸಬೇಕು ಅಂತ ಕೇಳ್ಕೊಳ್ತೀವಿ. ಅದೇ ರೀತಿ ನಮ್ಮ ಜೊತೆ ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಅವರು ಇದ್ದಾರೆ. ಅದೇ ರೀತಿ ನಮ್ಮ ನಗರ ಘಟಕದ ನಾಗೇಂದ್ರ ಅವರು ಅಧ್ಯಕ್ಷರಿದ್ದಾರೆ. ಈಗ ಉಪಾಧ್ಯಕ್ಷರು ಮಾತಾಡ್ತಾರೆ. ಬಂಧುಗಳೇ ನಮಸ್ಕಾರ. ನಾವಿವತ್ತು ಚಾಮುಂಡಿ ಬೆಟ್ಟದ ಪಾದದಲ್ಲಿದ್ದೀವಿ. ನಮ್ಮ ಸಂಘಟನಾ ಕಾರ್ಯದರ್ಶಿಗಳು, ವಕೀಲರು, ನ್ಯಾಯವಾದಿಗಳು ಏನೆಲ್ಲ ಹೇಳ್ತಾ ಹೋದ್ರು, ಇವತ್ತು ಕಾಡು ಉಳಿದರೆ ನಾಡು ಉಳಿಬೇಕು ಅಂದ್ರೆ ಕಾಡಿರ್ಬೇಕು. ಕಾಡಿಲ್ಲ ಅನ್ನುವಂತ ವಿಚಾರ ಇದ್ರೆ ಅವತ್ತು ನಾಡು ಕೂಡ ಸಂಪೂರ್ಣವಾಗಿ ನಾಶ ಆಗ್ಬಿಡುತ್ತೆ. ನಾವು ಈ ಕಾರಣಕ್ಕಾಗಿನೇ ಪರಿಸರ ನಾವು ಈ ಕರೋನಾ ಸಮಯದಲ್ಲಿ ಕೇಳಿದೀವಿ, ಒಂದು ಆಕ್ಸಿಜನ್ಗೋಸ್ಕರ ಎಷ್ಟು ಜನ ಪರದಾಡ್ತಾ ಇದ್ರು, ಅದು ಕೃತಕವಾಗಿ ತಗೊಂಡಿರುವಂತ ಆಕ್ಸಿಜನ್ಗೆ. ಆದ್ರೆ ಪ್ರಕೃತಿನಲ್ಲಿ ತಾನಾಗೆ ನೀಡ್ತಾ ಇರುವಂತ ಎಷ್ಟು ಜನ ಎಷ್ಟು ದಿನ ಅದಕ್ಕೆ ಬೆಲೆ ಕಟ್ಟಲಾಗದಂತಹ ಆಮ್ಲಜನಕವನ್ನ ನಾವು ಸೇವನೆ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿನೇ ಉಸಿರು ಅನ್ನುವಂತ ವಿಚಾರ ಬಂದಿರಬಹುದು. ಹಸಿರಿದ್ರೆ ಉಸಿರು ಅನ್ನುವಂತ ವಿಚಾರ ಎಲ್ಲ ನಾಡಿಗೆ ಗೊತ್ತಿರುವಂತದ್ದು. ಆದ್ರೆ ಇವತ್ತಿನ ಪಟ್ಟಭದ್ರ ಹಿತಾಸಕ್ತಿಗಳು ರಾಜ್ಯದ ನೆಲ, ಜಲ, ಖನಿಜ ಸಂಪತ್ತು ಎಲ್ಲವನ್ನ ಕೂಡ ಖನಿಜ ಸಂಪತ್ತುಗಳನ್ನು ಕೂಡ ನಾಡಿಗೆ ಬಿಡಬಾರ್ದು ಅನ್ನುವಂತಹ ಮನಸ್ಥಿತಿಯನ್ನ ಉಳ್ಳವಂತವರಾಗಿದ್ದಾರೆ.
ಆದ್ರೆ KRS ಪಕ್ಷ ಇವತ್ತಿನ ದಿನ ಏನು ಪರಿಸರ ಬಳಗ ಮೈಸೂರಿನಲ್ಲಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮದಲ್ಲಿ ತಾನೂ ಕೂಡ ಈ ನಾಡಿಗೆ ತನ್ನ ಕೆಲಸವನ್ನ ಮಾಡಬೇಕಾಗಿರುವಂತ ವಿಚಾರದಲ್ಲಿ ಇವತ್ತು ಅವ್ರ ಜೊತೆ ಪಾದಯಾತ್ರೆಯಲ್ಲಿ ಸಾಗ್ತಾ ಇದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕೂಡ ಏನು ಜನರ ವಿಚಾರ ಇದೆ, ಧಾರೆಗಳಿದ್ದಾವೆ, ಆ ವಿಚಾರಧಾರೆಗಳೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವಿಚಾರಧಾರೆಗಳು, ಬೇರೆ ಯಾವುದೂ ಅಲ್ಲ. ಬೇರೆ ಅಜೆಂಡಾಗಳು ಹೊಸದಾಗಿ ಇಟ್ಕೊಂಡು ಬಂದು ಇಲ್ಲಿ ನಾಡು ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಇಲ್ಲಿರುವಂತದ್ದೇ ರಾಜ್ಯಕ್ಕೆ ಏನ್ ಬೇಕು, ಜನಗಳಿಗೆ ಏನ್ ಬೇಕು, ಜನ ಹೇಗ್ ಬದುಕಬೇಕು, ಜನಗಳ ವ್ಯವಸ್ಥೆ ಯಾವ ರೀತಿ ಇರಬೇಕು, ಆ ವ್ಯವಸ್ಥೆಗೆ ಒಂದು ರಾಜಕೀಯ ಪಕ್ಷವಾಗಿ ಏನ್ ಕೊಡಬೇಕು ಅನ್ನುವಂಥದ್ರಲ್ಲಿ ತಾನು ಪ್ರಾಮಾಣಿಕವಾದಂತಹ ಕೆಲಸವನ್ನ ಮಾಡ್ತಾ ಇದೆ. ಕನ್ನಡ ನಾಡನ್ನ ಉಳಿಸ್ಕೊಳ್ಳೋದಕ್ಕೆ ಒಂದು ಪಣ ತೊಟ್ಟಂತಹ ಯಾವ್ದಾದ್ರು ರಾಜಕೀಯ ಪಕ್ಷವಾಗಿ ಇದೆ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತಿನ ದಿನ ಒಂದು ರಾಜಕೀಯ ಪಕ್ಷ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾಡಿನಲ್ಲಿ ಕೊಂಡೊಯ್ಯಬೇಕು, ನಿಜವಾದ ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಳ್ಳುವಂತವ್ರು ಅವ್ರೇನಾದ್ರೂ ಯೋಚನೆ ಮಾಡ್ಬೇಕಾಗಿರೋದು ನಮ್ಮ ಚಿಂತನೆಗಳನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಏನು ಚಿಂತನೆ ಮಾಡ್ತಾ ಇದೆ ಈ ನಾಡಿನಲ್ಲಿ, ಆ ಚಿಂತನೆಗಳನ್ನ ಅವರು ಯೋಚನೆ ಮಾಡಬೇಕು. ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಂಡು ತಮಗೆ ತಾವೇ ಘೋಷಣೆ ಮಾಡ್ಕೊಳ್ತಾ ಇದಾರೆ, ಆದ್ರೆ ನಿಜವಾದ ಸಂವಿಧಾನ ರಕ್ಷಕರು ಇಲ್ಲಿ ಗೊತ್ತಿಲ್ಲದ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ. ಸಂವಿಧಾನ ಉಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿದಿನ ಅವ್ರು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳು ಒಂದು 7 ವರ್ಷಗಳ ಹಿಂದೆ ಒಂದು ಸಣ್ಣದಾಗಿ ಹಿಡಿಯಾಗಿ ಹುಟ್ಟಿದಂತ ಒಂದು ರಾಜಕೀಯ ಪಕ್ಷವಾಗಿ ಯಾವುದೇ ಒಂದು ಬಲಿತರ ಅಂದ್ರೆ ಯಾವುದೇ ಹಿಂಬದಿಯ ರಾಜಕಾರಣಿಗಳ ಕುಟುಂಬ ವರ್ಗದವರು ಇಲ್ಲದೆ ಸಾಮಾನ್ಯ ಕುಟುಂಬದ ಜನರೇ ಒಂದು ರಾಜಕೀಯ ಪಕ್ಷವನ್ನ ಕಟ್ಕೊಂಡು ನಿಂತಿದ್ದಾರೆ ಅಂದ್ರೆ ಇದು ಜನಸಾಮಾನ್ಯರ ಪಕ್ಷ. ವಿದ್ಯಾವಂತರಾಗಿರುವಂತಹ ಜನಗಳು ಇಲ್ಲೊಂದು ಗುಂಪಾಗಿ ಸಣ್ಣ ಗುಂಪಾಗಿ ಸೇರಿ ಇವತ್ತು ದೊಡ್ಡ ಪಕ್ಷವಾಗಿ ರಾಜ್ಯದಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ನೆಲೆ ಊರಿದೆ. ಇವತ್ತು ಮೈಸೂರಿನಲ್ಲೂ ಕೂಡ 5,000 ಜನ ರಾಜಕೀಯ ಕಾರ್ಯಕರ್ತರಿದ್ದಾರೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಟ್ಕೊಳ್ಬೇಕು. 7 ವರ್ಷಗಳಲ್ಲಿ ತಾನಾಗೆ ಹಣ ಕೊಟ್ಟು ಪಕ್ಷಕ್ಕೆ ಸೇರುವಂತಹ ಜನ ಏನಾದ್ರೂ ಬರ್ತಾ ಇದ್ದಾರೆ KRS ಪಕ್ಷ ಬಿಟ್ರೆ ಬೇರೆ ಯಾವುದೇ ರಾಜಕೀಯ ಪಕ್ಷಗಳು ಇವತ್ತು ಅಂತಹ ನಿಲುವನ್ನ ತೆಗೆದುಕೊಂಡಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಮತ್ತೆ ಜನಗಳಿಗೆ ಹಣ ಹಂಚೋದಕ್ಕೋಸ್ಕರ ಕಾರ್ಯಕರ್ತರನ್ನ ಇಟ್ಕೊಳ್ತಾರೆ, ಅದು ಕೂಡ ಕೂಲಿಯಾಗಿ ಇಟ್ಕೊಂಡಿರ್ತಾರೆ ವಿನಃ ಬೇರೆ ಅವ್ರನ್ನ ಈ ನಾಡಿನ ಪ್ರಭು ನೀನು, ಈ ನಾಡನ್ನ ಉಳಿಸೋದಕ್ಕೆ ನೀನಿದೆಯಾ ಸೈನಿಕ ಅನ್ನುವಂತಹ ವಿಚಾರವನ್ನ ಅವ್ರು ಯಾವತ್ತೂ ಹೇಳಿಲ್ಲ, ಯಾವುದೇ ರಾಜಕೀಯ ಪಕ್ಷಗಳು ಹೇಳಕ್ ಹೋಗಿಲ್ಲ. ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೇಳ್ತಾ ಇರುವಂತದ್ದು ಈ ನಾಡನ್ನ ಉಳಿಸೋದಕ್ಕೆ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ಯೋಧರಾಗಿ ಕೆಲಸ ಮಾಡಿದಂತವ್ರು ಇದಾರೋ ಆ ಯೋಧರಾಗಿ ಕೆಲಸ ಮಾಡೋದಕ್ಕೆ ನೀವಿರೋದು, ನೀವು ಇಲ್ಲಿ ಬಂದಿರುವಂತದ್ದು, ನಮ್ಮ ಜೊತೆ ಹಳದಿ ಕೆಂಪು ಟಿ ಶರ್ಟ್ ಹಾಕೊಂಡು ಓಡಾಡ್ತಾ ಇರುವಂತದ್ದು ಯೋಧರಾಗಿ ಕೆಲಸ ಮಾಡೋದಕ್ಕೆ. ಇವತ್ತು ಏನು ವ್ಯವಸ್ಥೆಗಳು ಒಂದೊಂದು ಪೊಲೀಸ್ ವ್ಯವಸ್ಥೆ ಅಂತ ನಾವೇನು ರಕ್ಷಣೆ ಮಾಡೋದಕ್ಕೆ, ನಗರವನ್ನ ರಕ್ಷಣೆ ಮಾಡೋದಕ್ಕೆ ಹೇಗೆ ಕಟ್ಕೊಂಡಿದೀವೋ ಅದೇ ರೀತಿಯ ಇವತ್ತು ರಾಜಕೀಯ ರಕ್ಷಣೆ ಮಾಡೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ರಾಜಕೀಯ ಪಕ್ಷಗಳು ಮಾಡ್ತಾ ಇರುವಂತಹ ಅನಾಚಾರದ ರಾಜಕಾರಣವನ್ನ ನಾಡಿನಲ್ಲಿ ತೊಡೆದಾಕ್ಬೇಕು ಅನ್ನುವಂತಹ ಕಾರಣಕ್ಕಾಗಿನೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಳದಿ ಕೆಂಪು ಹಸಿರು, ನಾವಾಗ್ಲೇ ಹೇಳ್ತಾ ಇದ್ವಿ ಹಸಿರು ಎಲ್ಲಿದೆ, ಪಕ್ಷದ ಬಾವುಟದಲ್ಲೇ ಹಸಿರಿದೆ, ಹಸಿರು ಉಸಿರಿದೆ, ಆ ಉಸಿರನ್ನ ಕಾಪಾಡಿಕೊಳ್ಳುವಂತಹ ಶಕ್ತಿ ನಮ್ಗಿದೆ. ನಿಜವಾಗ್ಲೂ KRS ಪಕ್ಷವನ್ನ ನಾಡಿನ ಜನ ನೀವು ಬೆಂಬಲಿಸ್ತಿದ್ರೆ ನೀವೆಲ್ಲ ಏನ್ ಆಸೆಗಳನ್ನ ಇಟ್ಕೊಂಡಿದ್ದೀರಾ ಆ ಆಸೆ ಈಡೇರೋದ್ರಲ್ಲಿ ಯಾವುದೇ ಸಂಶಯ ಬೇಕಾಗಿಲ್ಲ. ನೀವೇನು ಹಸಿರು ಉಸಿರು ಹೋರಾಟವನ್ನ ಮಾಡ್ತಾ ಇದ್ದೀರಾ, ಆ ಹೋರಾಟ ಮಾಡುವಂತ ಅವಶ್ಯಕತೆಗಳೇ ಇರೋದಿಲ್ಲ. ಯಾಕೆಂದ್ರೆ ತಾನು ಮಾಡ್ಬೇಕಾಗಿರುವಂತ ರಾಜಕೀಯ ಪಕ್ಷಗಳು ಮಾಡ್ಬೇಕಾಗಿರುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವಾಗಿ ಮಾಡುತ್ತೆ ಅಂದ್ರೆ ಯಾಕೆ ಹೋರಾಟ ಬೇಕು? ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾ ಇದೀವ? ಇಲ್ವಲ್ಲ. ಸ್ವತಂತ್ರ ಬಂದಿದೆ, ಸ್ವತಂತ್ರ ಬಂದ ದೇಶದಲ್ಲಿ ಯಾಕೆ ಹೋರಾಟ? ಅಂದ್ರೆ ರಾಜಕೀಯ ಹಿತಾಸಕ್ತಿಗಳು ಈ ನಾಡನ್ನ ಉಳಿಸೋದ್ರ ಕಡೆಗೆ ಗಮನ ಕೊಡಿಸ್ತಾ ಇಲ್ಲ, ಈ ನಾಡನ್ನ ಸುಲಿದು ತಿನ್ನುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿನೇ
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೇಳ್ತಾ ಇರುವಂತದ್ದು, ಬನ್ನಿ ನಾವು ನೀವು ಸೇರಿ ಈ ನಾಡನ್ನ ಕಟ್ಟುವಂತಹ ಕೆಲಸದಲ್ಲಿ ಈ ಪರಿಸರವನ್ನ ಉಳಿದ್ರೆ ನಾವೆಲ್ಲ ಪರಿಸರ ಇಲ್ಲ ಅಂದ್ರೆ ನಾವು ಇರೋದಕ್ಕೆ ಸಾಧ್ಯ ಇಲ್ಲ. ಹಸಿರು ಉಸಿರು ಅನ್ನುವಂತಹ ನಿಜವಾದ ಅರ್ಥವನ್ನ ಹೇಳ್ತಾ ಇರುವಂತದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವಿನ ಬೇರೆ ಯಾವುದು ಪಕ್ಷ ಅಲ್ಲ. ಬನ್ನಿ. ಬೆಟ್ಟವಾಗಿ ಉಳಿದರೆ ಮಾತ್ರ ಬೆಟ್ಟ ಉಳಿದೀತು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಮೈಸೂರಿಗರು ಎಲ್ಲರೂ ಕೂಡ ಸೇರಿದ್ದಾರೆ. ನೀವು ಕೂಡ ಕೈ ಜೋಡಿಸಿದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ರಾಜ್ಯದಲ್ಲಿ ತನ್ನ ಹಳದಿ ಕೆಂಪು ಹಸಿರು ಈ ಟಿ ಶರ್ಟ್ ಅಲ್ಲೇ ಕಾಣಿಸ್ತಾ ಇದೆ. ನಮ್ಮ ಬಾವುಟವು ಕೂಡ ಹಸಿರು ಮೊದಲಾಗಿ ನಂತರ ಹಳದಿ ಕೆಂಪು ಕನ್ನಡತೆಯನ್ನ ಸಾರುವಂತಹ ಬಾವುಟವನ್ನ ಕೂಡ ನಮ್ಮ ಪಕ್ಷದ ಟಿ ಶರ್ಟ್ ನಲ್ಲಿ ನೋಡ್ಬೋದು. ರೈತ ಇದ್ರೆ ಹೇಗೆ ಭೂಮಿ ಇರುತ್ತೋ, ಅನ್ನ ಸಿಗುತ್ತೋ, ಅದೇ ರೀತಿ ಕಾಡಿದ್ರೆ ನಾಡಿರೋದಕ್ಕೆ ಸಾಧ್ಯ. ಕಾಡೇ ನಾಡು, ನಾಡಿಲ್ಲದ ನಾಡು ಇರಬೇಕು ಅಂದ್ರೆ ಕಾಡಿರ್ಬೇಕು. ಇದು ಇಷ್ಟೇ ಆ ಮೂಲ ಮಂತ್ರ ಆಗಿರುವಂಥದ್ದು. ಹಸಿರು ಉಸಿರಾಗಿರ್ಬೇಕು ಅನ್ನುವಂಥದ್ದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತಿನ ಮಾತಲ್ಲ, ಇದು ಇಡೀ ನಮ್ಮ ವೇದ ಕಾಲದಿಂದಲೂ ಅದನ್ನ ತಿಳಿಸಿ ಹೇಳಿದ್ದಾರೆ. ನಾವೆಲ್ಲ ಅದನ್ನ ತಿಳ್ಕೊಂಡಿದೀವಿ. ಪೂರ್ವಿಕರು ನಮ್ಗೆ ಹೇಳ್ಕೊಟ್ಟಂತಹ ಮಾತನ್ನ, ಆ ಪೂರ್ವಿಕರು ಹೇಳಿರುವಂತಹ ನಡೆಗೋಸ್ಕರನೇ ನಾವು ನಿಂತಿರುವಂತಹ ವಿಚಾರ ಇರುವಂತದ್ದು. ಇದು ಬರೀ KRS ಪಕ್ಷ ಕಟ್ಟಿದಂತದ್ದಲ್ಲ, ಇದು ನಿಜವಾದ ಈ ಭೂಮಿನಲ್ಲಿ ಇರುವಂತಹ ಎಲ್ಲರಿಗೂ ಬೇಕಾಗಿರುವಂತಹ, ಅವಶ್ಯಕವಾಗಿ ಬೇಕಾಗಿರುವಂತಹ ವಿಚಾರ ಅಂದ್ರೆ ಹಸಿರು ಉಸಿರಾಗುತ್ತೆ. ಆ ಉಸಿರನ್ನ ನಾವೆಲ್ಲ ಉಸಿರು ಅಂದ್ರೆ ಜೀವ. ಯಾವುದೇ ಜೀವಗಳು ಬದುಕಬೇಕು ಈ ನಾಡಿನಲ್ಲಿ ಅಂದ್ರೆ ಅದು ಹಸಿರು ಇರಬೇಕು. ಹಸಿರು ಎಲ್ಲಿರುತ್ತೆ? ಕಾಡಲ್ಲಿರುತ್ತೆ. ಆ ಕಾಡನ್ನ ರಕ್ಷಣೆ ಮಾಡುವಂತಹ ಕೆಲಸ ನಮ್ದಾಗ್ಬೇಕು. ನನ್ನ ಹೆಸರು ಸೋಮ್ ಸುಂದರ್, KRS ಪಕ್ಷದ ರಾಜ್ಯ ಉಪಾಧ್ಯಕ್ಷ. ಘೋಷಣೆ ಅಂದ್ರೆ ಉಸಿರು ಕನ್ನಡಿಗರೇ ನಮಸ್ಕಾರ. ಇವತ್ತು ನಾವು KRS ಪಕ್ಷದಿಂದ
ಪರಿಸರ ಸಂರಕ್ಷಣೆ ವಿಚಾರವಾಗಿ ಪರಿಸರ ಬಳಗದವರು ಏನು ಚಾಮುಂಡಿ ಬೆಟ್ಟ ನಡಿಗೆ ಮಾಡ್ತಾ ಇದ್ರು, ಅದ್ರ ಜೊತೆ ನಾವು ಕೈ ಜೋಡಿಸಿ ಇವತ್ತು KRS ಪಕ್ಷನು ಕೂಡ ಪರಿಸರ ಸಂರಕ್ಷಣೆ ಮಾಡೋ ಉದ್ದೇಶದಲ್ಲಿ ಚಾಮುಂಡಿ ಬೆಟ್ಟವನ್ನ ಉಳಿಸಿ ಹೋರಾಟವನ್ನ ಹಮ್ಮಿಕೊಳ್ಳಲಾಗ್ತಿದೆ. ಏನು ಚಾಮುಂಡಿ ಪ್ರಸಾದ್ ಯೋಜನೆಯಲ್ಲಿ ಸ್ಪಿರಿಚುವಲ್ ಮ್ಯೂಸಿಯಂ ಮಾಡ್ತೀವಿ ಅಂತ ಹೇಳಿ ಒಂದು ಟೂರಿಸಂ ಮಾಡಕ್ ಹೋಗ್ತಾ ಇದ್ದಾರೆ. ಆಧ್ಯಾತ್ಮಿಕ ಕೇಂದ್ರವನ್ನ ಒಂದು ಪರಿಸರ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿರುವಂತಹ ಒಂದು ಚಾಮುಂಡಿ ಬೆಟ್ಟವನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ಬೇಕೆ ವಿನಃ ಇದು ಪ್ರಸಾದ್ ಯೋಜನೆ ಮತ್ತೆ ರೋಪ್ವೇ ಯೋಜನೆ ಈ ರೀತಿಯ ಕಾಮಗಾರಿಗಳನ್ನ ತಂದು ಏನು 40% ಕಮಿಷನ್ 60% ಕಮಿಷನ್ ಉದ್ದೇಶದಲ್ಲಿ ಚಾಮುಂಡಿ ಬೆಟ್ಟದ ಮೂಲ ಸ್ವರೂಪಕ್ಕೆ ಇವರು ಒಂದು ಅಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ರು. ಈ ವಿಚಾರವಾಗಿ ಹೈಕೋರ್ಟ್ ಅಲ್ಲೂ ಕೂಡ ರಾಣಿ ಪ್ರಮೋದಾ ದೇವಿ ಅವರ ಒಂದು ಮಾಲೀಕತ್ವದ ಕೇಸಲ್ಲಿ ಇದನ್ನ ಒಂದು ಸ್ಟೇ ಕೊಟ್ಟಿದೆ. ಆದ್ರೂ ಕೂಡ ಈ ಪ್ರಸಾದ್ ಯೋಜನೆಯಲ್ಲಿ ಏನು ಕಮಿಷನ್ ಬೇಸಿಕ್ ಸಿಗುತ್ತೆ ಅನ್ನೋ ವಿಚಾರದಲ್ಲಿ ಈ ರಾಜಕಾರಣಿಗಳು ಅಲ್ಲಿ ದುರುದ್ದೇಶವನ್ನ ಇಟ್ಕೊಂಡು ಏನು ಚಾಮುಂಡಿ ಬೆಟ್ಟವನ್ನ ಹಾಳು ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ KRS ಪಕ್ಷ ಇವತ್ತು ಒಂದು ಪ್ರಜ್ಞಾವಂತಿಕೆ ಹೋರಾಟವನ್ನ ಮಾಡ್ತಾ ಚಾಮುಂಡಿ ಬೆಟ್ಟವನ್ನ ಉಳಿಸಬೇಕು, ನಮ್ಮ ಪರಿಸರವನ್ನ ಸಂರಕ್ಷಿಸಬೇಕು ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಅಥವಾ ಮುಂದಿನ ಪೀಳಿಗೆಗೆ ಚಾಮುಂಡಿ ಬೆಟ್ಟ ಕೇವಲ ಕಾಂಕ್ರೀಟ್ ನಾಡಾಗಿ ಉಳ್ಕೋಬಾರ್ದು. ಇದೊಂದು ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿರುವ ಮೈಸೂರಿನ ಹೆಗ್ಗುರುತು. ಇವತ್ತು ರಾಷ್ಟ್ರವೇ ಗುರುತಿಸುವಂತದ್ದು ಮೈಸೂರನ್ನ, ಚಾಮುಂಡಿ ಬೆಟ್ಟವೂ ಕೂಡ ಒಂದು. ಮತ್ತೆ ಚಾಮುಂಡಿ ಬೆಟ್ಟ ಏಕೆ ಅಷ್ಟೊಂದು ಒಂದು ಪ್ರವರ್ಧಮಾನಕ್ಕಿದೆ ಅಂದ್ರೆ ಕೋಟ್ಯಾಂತರ ಭಕ್ತರು ಪರಿಸರವಾದಿಗಳು ಈ ಚಾಮುಂಡಿ ಬೆಟ್ಟವನ್ನ ನೋಡೋದಕ್ಕೆ ಪ್ರತಿ ವರ್ಷಗಳು ಬರ್ತಾ ಇರ್ತಾರೆ. ಆದ್ರೆ ಮೂಲ ಸ್ವರೂಪವನ್ನ ಏನು ಚಾಮುಂಡಿ ಬೆಟ್ಟ ಇದೆ, ನಂದಿ ಇದೆ, ಪಾದ ಇದೆ, ಇದನ್ನ ವಿರೂಪಗೊಳಿಸ್ಬೇಕು ಅಂತೇಳಿ ಈ ಪ್ರಸಾದ್ ಯೋಜನೆ ಅಂತ ಒಂದು ತಂದು ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡ್ತಾ ಹೈಕೋರ್ಟ್ ಅಲ್ಲಿ ಕೇವಲ ಒಂದು ನೆರಳು ನಿಲ್ದಾಣವನ್ನ ಮಾಡ್ತಾ ಇದೀವಿ ಭಕ್ತಾದಿಗಳಿಗೆ ಅಂತೇಳಿ ಒಂದು ಅಫಿಡೇವಿಟ್ ನ ಸಲ್ಲಿಸಿ ಕೋರ್ಟ್ಗೂ ಕೂಡ ಯಾಮಾರಿಸ್ತಾ ಇದೆ ಇದು ಒಂದು ಪ್ರಸಾದ್ ಯೋಜನೆ ಅಡಿಯಲ್ಲಿ ಸರ್ಕಾರ. ದಯವಿಟ್ಟು ಕೇಂದ್ರ ಸರ್ಕಾರದ ಈ ಯೋಜನೆಯನ್ನ ರಾಜ್ಯ ಸರ್ಕಾರವೂ ಕೂಡ ತಿರಸ್ಕರಿಸಬೇಕು, ಇದರ ವಿರುದ್ಧ ನಿಲ್ಬೇಕು. ಇವತ್ತು ಪರಿಸರವಾದಿಗಳು ಪ್ರಜ್ಞಾವಂತರು ಇವತ್ತು KRS ಪಕ್ಷದ ಸೈನಿಕರು ವಾಲಂಟರಿ ಆಗಿ ಸ್ವಯಂ ಪ್ರೇರಿತವಾಗಿ ಇದನ್ನ ವಿರೋಧಿಸ್ತಾ ಚಾಮುಂಡಿ ಬೆಟ್ಟದ ಪಾದದಿಂದ ಚಾಮುಂಡಿ ಬೆಟ್ಟದ ಮೇಲ್ವರೆಗೂ ಕೂಡ ಆ ನಡಿಗೆ ಮೂಲಕ ಇದನ್ನ ವಿರೋಧಿಸುತ್ತಾ ಪರಿಸರ ಜಾಗೃತಿಯನ್ನ ಮೈಸೂರಿಗರು ಮತ್ತೆ ಚಾಮುಂಡಿ ಬೆಟ್ಟವನ್ನ ಪ್ರೀತಿಸುವಂತವ್ರು ಪ್ರತಿನಿತ್ಯ ಚಾಮುಂಡಿ ಬೆಟ್ಟಕ್ಕೆ ನಡಿಗೆ ಮುಖಾಂತರ ಒಂದು ಆರೋಗ್ಯವನ್ನ ವೃದ್ಧಿಸ್ಕೊಳ್ಳೋದಕ್ಕೆ ಬರುವಂತವ್ರಿಗೆ ಒಂದು ಅರಿವು ಕಾರ್ಯಕ್ರಮವನ್ನು ಇವತ್ತು KRS ಪಕ್ಷ ಮಾಡ್ತಾ ಇದೆ. ಇದ್ರ ಜೊತೆ ಪರಿಸರವಾದಿಗಳು ಕೂಡ ಬಹಳ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡ್ಕೊಂಡು ನಡಿಗೆಯಿಂದ ಮುಂದೆ ಹೋಗಿದ್ದಾರೆ. ನಾವು ಕೂಡ ಅದ್ರ ಹಿಂದೆ ಹೋಗ್ತಾ ಇದೀವಿ. ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಚಾಮುಂಡಿ ಬೆಟ್ಟಕ್ಕೆ ಬಂದಿರೋರ್ಗೂ ಕೂಡ ನಾವು ಕೇಳ್ಕೊಳ್ಳೋದಷ್ಟೇ, ಈ ಹೋರಾಟಕ್ಕೆ ದಯವಿಟ್ಟು ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೀವಿ. ಪರಿಸರ ಕಾಡು ಉಳಿಸಿ, ತೊಲಗಲಿ 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 ತೊಲಗಲಿ, ಉಳಿಸಿ 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 ಉಳಿಸಿ. ಹಸಿರೇ ಉಸಿರು, ಹಸಿರೇ ಉಸಿರು, ಉಸಿರೇ ಹಸಿರು, ಉಸಿರೇ ಹಸಿರು, ಉಸಿರೇ ಹಸಿರು, ಹಸಿರೇ. ಫೋಟೋ ಹೊಡಿ, ಫೋಟೋ ಹೊಡಿ, ಫೋಟೋ ಹೊಡಿ, ಫೋಟೋ ಹೊಡಿ ಅಷ್ಟೇ. ಹಂಗೇರಿ ಹಂಗೇರಿ ಫೋಟೋ ಫೋಟೋ ನನ್ನ ಸೇರ್ಸಿ ಹೊಡಿ. ಫೋಟೋ ಹೊಡಿತಾರೆ, ಹಿಂದೆ ನಿಂತ್ಕೊಳ್ಳಿ, ಹಿಂದೆ ನಿಂತ್ಕೊಳ್ಳಿ. ಅದ್ರ ಮೇಲೆ ಎಲ್ಲ ಬರ್ಬೇಕು. ಕಾಂಕ್ರೀಟ್ ಕಾಮಗಾರಿ ತೊಲಗಲಿ, ತೊಲಗಲಿ ತೊಲಗಲಿ. ಫೋಟೋ ಹೊಡಿ, ನೀವು ಹೊಡಿ ಫೋಟೋನ. ಕಾಂಕ್ರೀಟ್ ಕಾಮಗಾರಿ ತೊಲಗಲಿ, ಉಳಿಯಲಿ ಉಳಿಯಲಿ. ಚಾಮುಂಡಿ ಬೆಟ್ಟ ಉಳಿಯಲಿ, ಉಳಿಯಲಿ ಉಳಿಯಲಿ. ಚಾಮುಂಡಿ ಬೆಟ್ಟ ಉಳಿಯಲಿ, ಉಳಿಯಲಿ ಉಳಿಯಲಿ. ಚಾಮುಂಡಿ ಬೆಟ್ಟ ಉಳಿಯಲಿ. ಹಸಿರೇ ಉಸಿರು ಹಸಿರೇ ಉಸಿರು ಹಸಿರೇ. ಉಸಿರು. ಕನ್ನಡಿಗರೇ ನಮಸ್ಕಾರ. ಏನು ಚಾಮುಂಡಿ ಬೆಟ್ಟದ ಮೇಲೆ
ಕಾಂಕ್ರೀಟ್ ಕಾಮಗಾರಿ ಏನು ಪ್ರಸಾದ್ ಯೋಜನೆಯಲ್ಲಿ ಒಂದು ನೆಪವಾಗಿಟ್ಕೊಂಡು ಚಾಮುಂಡಿ ಬೆಟ್ಟವನ್ನ ನಾಶ ಮಾಡೋ ಉದ್ದೇಶದಲ್ಲಿ ಒಂದು ಕಾಂಕ್ರೀಟ್ ಕಾಮಗಾರಿಯನ್ನ ನಡೆಸ್ತಾ ಇದೆ. ಅದರ ವಿರುದ್ಧ ಪರಿಸರವಾದಿಗಳ ಜೊತೆ KRS ಪಕ್ಷ ಇವತ್ತು ಚಾಮುಂಡಿ ಬೆಟ್ಟವನ್ನ ನಡಿಗೆ ಮುಖಾಂತರ ಹತ್ತುವುದರ ಮುಖಾಂತರ ಇದನ್ನ ವಿರೋಧಿಸ್ತಾ ಇದೆ. ಏನು ಪ್ರಸಾದ್ ಯೋಜನೆ ಅನ್ನೋದಂಥದ್ದು ಒಂದು ಮಾರಕವಾಗಿ ಚಾಮುಂಡಿ ಬೆಟ್ಟವನ್ನ ಒಂದು ಅಳಿಸುವ ಪ್ರವೃತ್ತಿಗೆ ಹೋಗ್ತಾ ಇದೆ. ಚಾಮುಂಡಿ ಬೆಟ್ಟದ ಮೇಲೆ ಕಾಂಕ್ರೀಟ್ ಕಾಮಗಾರಿಯನ್ನ ಕೈಗೊಂಡು ಏನು ಸ್ಪಿರಿಚುವಲ್ ಟೂರಿಸಂ ಮಾಡ್ತೀವಿ ಅಂತೇಳಿ ಒಂದು ಟೂರಿಸಂ ಪ್ಲೇಸ್ ತರ ಒಂದು ಹಣವನ್ನ ಪೀಕೋದಕ್ಕೋಸ್ಕರ ಮತ್ತೆ ಏನು ಕಾಮಗಾರಿ ವಿಚಾರದಲ್ಲಿ ಕಮಿಷನ್ ಪಡೆಯುವ ಒಂದು ಉದ್ದೇಶದಿಂದ ಅವರು ಸ್ವಲ್ಪ ಕೆಳಗಡೆ ಹಿಡಿದಿದ್ದು ಆ ಉದ್ದೇಶದಿಂದ ಇವತ್ತು ಎಲ್ಲರೂ ಕೂಡ ಕಮಿಷನ್ ಬೇಸಿಕಲಿ ಇವತ್ತು ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಇವತ್ತು KRS ಪಕ್ಷ ಬಹಳಷ್ಟು ಪ್ರಜ್ಞಾವಂತಿಕೆ ಒಂದು ಹೋರಾಟವನ್ನ ಮಾಡ್ತಾ ಇದೆ. ಚಾಮುಂಡಿ ಬೆಟ್ಟ ಉಳಿಯಲಿ, ಚಾಮುಂಡಿ ಬೆಟ್ಟ ಉಳಿಯಲಿ, ಚಾಮುಂಡಿ ಬೆಟ್ಟ ಉಳಿಯಲಿ, ಚಾಮುಂಡಿ ಬೆಟ್ಟ ಉಳಿಯಲಿ, ಕಾಂಕ್ರೀಟ್ ಕಾಮಗಾರಿ ತೊಲಗಲಿ, ಕಾಂಕ್ರೀಟ್ ಕಾಮಗಾರಿ ತೊಲಗಲಿ, ಉಸಿರು ಉಸಿರು ಹಸಿರು ಹಸಿರು ಚಾಮುಂಡಿ ಬೆಟ್ಟ ಉಳಿಯಲಿ, ಚಾಮುಂಡಿ ಬೆಟ್ಟ ಉಳಿಯಲಿ, ಕಾಂಕ್ರೀಟ್ ಕಾಮಗಾರಿ ತೊಲಗಲಿ. ಜೈ ಜೈ ಹಸಿರು ಹಸಿರು ಉಸಿರು 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 ಹಸಿರು ಉಸಿರು ಹಸಿರು. ನಮಸ್ಕಾರ ಸರ್. ಲೂಟಿಕೋರರ ಸಮೂಹ ಇದೆ, ಅವ್ರಿಗಾಗಿ ಮಾಡ್ಕೊಳ್ತಾ ಇದ್ದಾರೆ. ಯಾವ ರಾಜಕಾರಣಿಗಳು ಬರ್ತಾ ಇದ್ದಾರೆ, ತಮ್ಮ ರಾಜಕಾರಣಿಗಳ ಕುಟುಂಬಗೋಸ್ಕರ ಮಾಡ್ಕೊಳ್ತಾ ಇದ್ದಾರೆ. ಈ ನಾಡಿಗಾಗ್ಲಿ, ಈ ನುಡಿಗಾಗ್ಲಿ, ಈ ಊರಿಗಾಗ್ಲಿ ಏನೂ ಮಾಡುವಂತಹ ವಿಚಾರ ಇವರಲ್ಲಿ ಯಾರೂ ಇಲ್ಲ. ಯಾವ ರಾಜಕಾರಣಿಗಳಾಗ್ಲಿ, ಯಾವುದೇ ಪಕ್ಷದವರಾಗಿರ್ಲಿ, ಇದುವರೆಗೆ ಮಾಡಿರೋದೆಲ್ಲ ಈ ರೀತಿನೇ ಅನಾಚಾರ. ನಾವು ಒಂದು ಪಕ್ಷದಲ್ಲಿದ್ದೀವಿ, ಅವ್ರಿಗೆ ಬೈತೀವಿ, ಅವ್ರ ಪಕ್ಷದಲ್ಲಿದ್ದಾರೆ, ಇವ್ರಿಗೆ ಬೈತಾರೆ. ಆದರೆ ಅದು ಯಾವುದೂ ಅಲ್ಲ. ಇನ್ನು ಮಾಡ್ತಾ ಇರೋದೇ ನಾವೆಲ್ಲ ಯಾಕೆ ಸಾಮಾನ್ಯ ಜನರು ಒಂದು ಪಕ್ಷ ಕಟ್ಟಿದ್ದೀವಿ ಅಂದರೆ ಇದೆಲ್ಲ ಬದಲಾಗಬೇಕು. ಸಾಮಾನ್ಯ ಜನರು ಕೂಡ ರಾಜಕಾರಣ ಮಾಡೋದಕ್ಕೆ ಬರಬೇಕು. ಯಾವುದೇ ಒಂದು ಕುಟುಂಬ ರಾಜಕಾರಣಗಳು ಈ ನಾಡಿನಲ್ಲಿ ನಡೀಬಾರ್ದು. ಸಾರ್ವಜನಿಕವಾಗಿ ಒಂದು ಪಕ್ಷ, ಇದು ಸಾರ್ವಜನಿಕರ ಪಕ್ಷ KRS ಪಕ್ಷ ಇವತ್ತು ಕೆಲಸ ಮಾಡ್ತಾ ಇರುವಂಥದ್ದು. ನಾಡು ಉಳಿಲಿ, ಬೆಟ್ಟ ಉಳಿಲಿ ಅಂತ ಹೊರಟಿದೆ. ನಿಮ್ಮಂಥವರೆಲ್ಲ ಸಹಕಾರ ಕೊಟ್ಟರೆ ಅದು ಇನ್ನು ಮುಂದಿನ ಖಂಡಿತ ಸರ್. ನಾವು ಕೂಡ ಪ್ರಜಾಕೀಯ ಆಯಿತು, ಒಳ್ಳೆಯದು. ಪ್ರಜಾಕೀಯವಾಗಿ ನಾವು ಅಣ್ತಂದಿರ್ತಾ ನಿಂತು ಒಂದು ಬದಲಾವಣೆ ತರೋಣ. ಖಂಡಿತ ತರೋಣ. ಆಗಿತ್ತು, ಸಾಧ್ಯ ಆಗಿದೆ. ಚಾಮುಂಡಿ ಬೆಟ್ಟ ಉಳಿಯಲಿ.
ಇದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತಿರೋದು. ಇಲ್ಲಿ ಬಂದು ತೋರಿಸ್ಬೋದು. ಎಷ್ಟು ಸುಮಾರು 4 ಅಡಿ ಆಳವನ್ನ ಏನೇ ಪುಸ್ಕಲು ಮಣ್ಣು ದಯವಿಟ್ಟು ನೋಡಿಬೇಕಾದ್ರೆ ಇದು ಅಲ್ಲೇ ಇರಿ ನೀವು, ಎಲ್ಲ ಪುಸ್ಕಲು ಮಣ್ಣು. ಇಲ್ಲಿಂದ ಇಲ್ಲಿಗೆ 4 ಅಡಿ ಆಳ ಇದೆ. ಈ ರೀತಿ ಆಳಗಳನ್ನ ಕೊರೆದು ನಾವು ನಿಲ್ದಾಣ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ಹೇಳಿ ಕಾಮಗಾರಿಯನ್ನ ಮಾಡ್ತಾ ಇರುವಂತದ್ದು. ಈ ರೀತಿಯಾಗಿ ಯಾಕೆ ಚಾಮುಂಡಿ ಬೆಟ್ಟವನ್ನ ಅಗದ್ರೆ ಏನಾಗುತ್ತದೆ ಅಂತ ಹೇಳಿದ್ರೆ, ಈ ಚಾಮುಂಡಿ ಬೆಟ್ಟದ ಮೇಲೆ ಕೊರೆತ ಮಾಡುವಂತದ್ದು ಮತ್ತೆ ಡಿಗ್ ಮಾಡೋದು ಇದಕ್ಕೆ ಮಾಡೋದ್ರಿಂದ ಇಲ್ಲಿನ ಒಂದು ಪ್ರದೇಶ ಕುಸಿತಿದೆ. ಚಾಮುಂಡಿ ಬೆಟ್ಟದಲ್ಲಿ ಆಲ್ರೆಡಿ ಈಗ ನಾವು ನೋಡ್ದಂಗ ಚಾಮುಂಡಿ ಬೆಟ್ಟದಿಂದ ಹತ್ತು ಬರ್ಬೇಕಾದ್ರೆ ನಂದಿ ಹತ್ರ 2 ರಸ್ತೆಗಳು ಕುಸಿತಾ ಇತ್ತು. ಕಾರಣ ಇಷ್ಟೇ, ಮೇಲೆ ನಾವೇನು ಅಗಿತೀವಿ ಅದನ್ನ ಕುಸಿತಿದೆ. ದಯವಿಟ್ಟು ಇದೊಂದು ಅರ್ಥ ಮಾಡ್ಕೋಬೇಕು. ಇದು ಪ್ರವಾಸೋದ್ಯಮ ಸ್ಥಳ ಅಲ್ಲ, ಸಂರಕ್ಷಿತ ಅರಣ್ಯ ಪ್ರದೇಶದ ಒಳಗಡೆ ಇರುವ ಒಂದು ಆಧ್ಯಾತ್ಮಿಕ ಕೇಂದ್ರ. ಕೋಟ್ಯಾಂತರ ಜನ ಇದನ್ನ ನಂಬಿದ್ದಾರೆ. ನಾಡ ದೇವತೆ ಚಾಮುಂಡಿಯನ್ನ ಕೋಟ್ಯಾಂತರ ಜನ ನಂಬಿದ್ದಾರೆ. ಸಾಕಷ್ಟು ಲಕ್ಷ ಅಷ್ಟು ಜನ ಪರಿಸರವಾದಿಗಳು, ಇಲ್ಲಿನ ಗಿಡ ಮೂಲಿಕೆಗಳು ಮತ್ತೆ ಇಲ್ಲಿನ ಪಕ್ಷಿಗಳು ಈ ವಿಚಾರವಾಗಿ ಸಾಕಷ್ಟು ಸಂಶೋಧನೆಯನ್ನ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಅದರದೇ ಆದಂತ ಒಂದು ಹೆಗ್ಗುರುತಿದೆ. ಈ ವಿಚಾರದಲ್ಲಿ ಪರಿಸರ ಬಳಗದವರು, ನಾವು ನೋಡ್ದಂಗೆ ಪರಿಸರ ಬಳಗದವರು ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಪರಿಸರ ಬಳಗದವರು ಇವತ್ತು ಚಾಮುಂಡಿ ಬೆಟ್ಟದ ನಡಿಗೆ ಅಂತ ಒಂದು ಮಾಡಿದ್ರು. ಅವರಿಗೆ ಒಂದು ಶಕ್ತಿಯನ್ನ ತುಂಬಬೇಕು. ಒಂದು ರಾಜಕೀಯ ಪಕ್ಷವಾಗಿ ಪರಿಸರ ಬಳಗಕ್ಕೆ ಒಂದು ಶಕ್ತಿಯನ್ನ ತುಂಬಬೇಕು, ಮತ್ತೆ ಪರಿಸರವನ್ನ ಸಂರಕ್ಷಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರುವಂತ KRS ಪಕ್ಷ ಅವರಿಗೆ ಶಕ್ತಿಯನ್ನ ತುಂಬಿ ಇವತ್ತು ಈ ತಾಯಿಯ ಸನ್ನಿಧಾನಕ್ಕೆ ಬಂದಿದೆ. ಈ ರೀತಿಯ ಕಾಮಗಾರಿಗಳು ಅಭಿವೃದ್ಧಿ ಹೆಸರಲ್ಲಿ 40% ಏನು 40% 60% ಸರ್ಕಾರ ಅಂತ ಹೇಳ್ತೀವಿ, ಹಣವನ್ನ ಲೂಟಿ ಮಾಡೋದಕ್ಕೋಸ್ಕರ, ಕಮಿಷನ್ ನ ಲೂಟಿ ಮಾಡೋದಕ್ಕೋಸ್ಕರ ಇಲ್ಲಿ ಭಕ್ತಾದಿಗಳಿಗೆ ಅಭಿವೃದ್ಧಿಯ ವಿಚಾರ ಕಟ್ಟಡಗಳನ್ನ ಕಟ್ತೀವಿ ಅಂತ ಹೇಳುವಂತದ್ದು ಸಾಕಷ್ಟು ಅವ್ರಿಗೆ ಬೇಕಾದಂತ ಹಣವನ್ನ ಲೂಟಿ ಮಾಡೋದಕ್ಕೆ ಚಾಮುಂಡಿ ಬೆಟ್ಟವನ್ನು ಆಯ್ಕೆ ಮಾಡ್ಕಿರುವಂತ ಪರಿಸ್ಥಿತಿಯಲ್ಲಿ ಪ್ರಜ್ಞಾವಂತರು, ಪ್ರಗತಿಪರರು, ಪರಿಸರವಾದಿಗಳು ಇದ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನ ಇಟ್ಟಿದಂತವ್ರು ಇದನ್ನ ಉಳಿಸಿ ಅನ್ನೋ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾಡಿನ ಜನತೆ, ಸಾವಿರಾರು ಕೋಟ್ಯಾಂತರ ಜನ ನೀವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀರಿ. ಆದ್ದರಿಂದ ಈ ರೀತಿಯ ಕಾಮಗಾರಿಯನ್ನ ದಯವಿಟ್ಟು ವಿರೋಧಿಸಿ. ಈ ಕಾಮಗಾರಿಗೆ ಆಲ್ರೆಡಿ ಹೈಕೋರ್ಟ್ ಇಂದ ಸ್ಟೇ ಆಗಿದೆ, ತಡೆಯಾಜ್ಞೆ ಆಗಿದೆ. ಹೈಕೋರ್ಟ್ ಇಂದ ತಡೆಯಾಜ್ಞೆ ಆಗಿದೆ. ರಾಣಿ ಪ್ರಮೋದಾದೇವಿಯವರು ತಮ್ಮ ಮಾಲೀಕತ್ವದ ಕೇಸಲ್ಲಿ ಇದನ್ನ ಒಂದು ಇಂಟ್ರೀಮ್ ಅಪ್ಲಿಕೇಶನ್ ಹಾಕಿ, ಮಧ್ಯಂತರ ಅರ್ಜಿಯನ್ನ ಹಾಕಿ ಈ ವಿಚಾರದಲ್ಲಿ ತಡೆಯಾಜ್ಞೆಯನ್ನು ಕೂಡ ತಂದಿದ್ದಾರೆ. ಈ ವಿಚಾರದಲ್ಲಿ ಪರಿಸರವಾದಿಗಳು ಸಾಕಷ್ಟು ಹೋರಾಟ ಮಾಡಿದ್ವಿ. KRS ಪಕ್ಷ ಬಹಳಷ್ಟು ಹೋರಾಟ ಮಾಡ್ತಿದೆ. ಇಂಥ ಕಾಮಗಾರಿಯನ್ನ ನಿಲ್ಲಿಸ್ಬೇಕು ಅಂತ. ನಿಲ್ಲಲಿ 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 ಉಳಿಯಲಿ 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 ನಿಲ್ಲಲಿ 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 ಉಳಿಸೋಣ 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 ನಿಲ್ಲಲಿ 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 ಉಸಿರು ಹಸಿರು 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 ಉಸಿರು ಹಸಿರು ಉಸಿರು ಹಸಿರು ಹಸಿರು ಒಂದು ವಿಡಿಯೋ ಮಾಡಿ ರಾ ವಿಡಿಯೋನ ರಾ ವಿಡಿಯೋ ಮಾಡಿ. ಚಾಮುಂಡಿ ಬೆಟ್ಟ ಉಳಿಯಲಿ ಚಾಮುಂಡಿ ಬೆಟ್ಟ ಉಳಿಯಲಿ ಚಾಮುಂಡಿ ಬೆಟ್ಟ ಉಳಿಸೋಣ ಚಾಮುಂಡಿ ಬೆಟ್ಟ ಉಳಿಸೋಣ ಚಾಮುಂಡಿ ಬೆಟ್ಟದ ಕಾಮಗಾರಿಯನ್ನ ತೊಲಗಿಸೋಣ ತೊಲಗಿಸೋಣ ಕಾಮಗಾರಿಯನ್ನ ತೊಲಗಿಸೋಣ 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 ತೊಲಗಿಸೋಣ.
ಉಳಿಯಲೇ 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 ಹಸಿರೇ 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 ಉಸಿರೇ ಉಸಿರೇ ಹಸಿರೇ ಉಸಿರು ಉಸಿರು ಚಾಮುಂಡಿ ಬೆಟ್ಟ ಉಳಿಯಲೇ ಉಳಿಯಲೇ ಚಾಮುಂಡಿ ಬೆಟ್ಟ ಉಳಿಯಲೇ ಉಳಿಯಲೇ ಹಸಿರು ಅಲ್ಲಿ ನೋಡಿದ್ದೀರಾ ಚಾಮುಂಡಿ ಬೆಟ್ಟ ಉಳಿಸೋಣ 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 ಚಾಮುಂಡಿ ಬೆಟ್ಟ ಉಳಿಸೋಣ ತೊಲಗಲೇ ತೊಲಗಲೇ ಕಾಮಗಾರಿ ತೊಲಗಲೇ 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 ಕಾಮಗಾರಿ ತೊಲಗಲೇ 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 ಕಾಮಗಾರಿ ತೊಲಗಲೇ 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 ಕಾಮಗಾರಿ ತೊಲಗಲೇ ಉಳಿಸೋಣ ಉಳಿಸೋಣ ಚಾಮುಂಡಿ ಬೆಟ್ಟ ಉಳಿಸೋಣ 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 ಚಾಮುಂಡಿ ಬೆಟ್ಟ ಉಳಿಸೋಣ ಕಾಮಗಾರಿ ತೊಲಗಲೇ ಸಿಂಗಲ್ ಲೈನ್ ಹಸಿರು 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 ಚಾಮುಂಡಿ ಬೆಟ್ಟ ಉಳಿಯಲಿ ಚಾಮುಂಡಿ ಬೆಟ್ಟ ಉಳಿಸಿ 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 ಚಾಮುಂಡಿ ಬೆಟ್ಟ ಕಾಮಗಾರಿ ತೊಲಗಲಿ ಕಾಮಗಾರಿ ತೊಲಗಲಿ ಚಾಮುಂಡಿ ಬೆಟ್ಟ ಉಳಿಸಿ ಕಾಮಗಾರಿ ತೊಲಗಲಿ ಕಾಮಗಾರಿ ತೊಲಗಲಿ ಕಾಮಗಾರಿ ತೊಲಗಲಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ತೊಲಗಲೇ ತೊಲಗಲೇ ಕಾಮಗಾರಿ ತೊಲಗಲಿ ತೊಲಗಲೇ ತೊಲಗಲೇ ಕಾಮಗಾರಿ ತೊಲಗಲಿ ಉಳಿಸೋಣ ಉಳಿಸೋಣ ಚಾಮುಂಡಿ ಬೆಟ್ಟ ಉಳಿಸೋಣ ಕನ್ನಡಿಗರೇ ನಮಸ್ಕಾರ. ಇವತ್ತು ಏನು ಚಾಮುಂಡಿ ಬೆಟ್ಟಕ್ಕೆ ನಡಿಗೆ ಮುಖಾಂತರ ಹೋಗಿ ಅಲ್ಲಿ ನಡೀತಿರುವಂತ ಕಾಂಕ್ರೀಟ್ ಕಾಮಗಾರಿಯನ್ನ ವಿರೋಧಿಸಿ ಚಾಮುಂಡಿ ಬೆಟ್ಟವನ್ನ ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಆರ್ಎಸ್ ಪಕ್ಷ ಒಂದು ನಡಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಅದೇ ರೀತಿ ಪರಿಸರ ಬಳಗದವ್ರಿಗೆ ಒಂದು ಸಪೋರ್ಟ್ ಆಗಿ ಇವತ್ತು ಕೆಆರ್ಎಸ್ ಪಕ್ಷ ನಿಂತಿತ್ತು. ಈ ದಿನ ನಮ್ಮ ಚಾಮುಂಡಿ ಬೆಟ್ಟ ನಡಿಗೆಯಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ನಡಿಗೆಯಲ್ಲಿ ಭಾಗವಹಿಸಿದಂತಹ ನಮ್ಮ ಕೆಆರ್ಎಸ್ ಪಕ್ಷದ ಸೈನಿಕರು, ನಮ್ಮ ರಾಜ್ಯ ಉಪಾಧ್ಯಕ್ಷರು ಸೋಮ್ ಸುಂದರ್ ಸರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಸಾಕಷ್ಟು ಜನ ನಡಿಗೆ ಮುಖಾಂತರ ಬಂದ್ರು, ಮತ್ತೆ ಕೆಲವೊಬ್ರು ಕೂಡ ಚಾಮುಂಡಿ ಬೆಟ್ಟಕ್ಕೆ ನೇರವಾಗಿ ಬಂದ್ರು.
ಕೆಲವೊಬ್ಬರಿಗೆ ನಡಿಗೆಯಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ಕಂಡು ಬಂದು ಅವರು ಚಾಮುಂಡಿ ಬೆಟ್ಟದ ಮೇಲಿಂದ ಆ ಕಡೆಯಿಂದನೇ ಹೋಗಿದ್ದಾರೆ. ಸಾಕಷ್ಟು ಜನ ಇವತ್ತಿನ ಈ ನಡಿಗೆ ಕಾರ್ಯಕ್ರಮಕ್ಕೆ ಬಂದು ಪರಿಸರ ಸಂರಕ್ಷಣೆ ನಮ್ಮ ಹೊಣೆ, ಪರಿಸರ ಸಂರಕ್ಷಣೆ ನಮ್ಮ ಹೊಣೆ ಅನ್ನೋ ಒಂದು ವಿಚಾರವನ್ನ ತೋರಿಸಿದೆ KRS ಪಕ್ಷ. ಇವತ್ತು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಒಂದು ವಿಭಿನ್ನವಾದಂತ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿರುವಂತದ್ದು, ಒಂದು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುವಂತದ್ದು, ಒಂದು ಪರಿಸರವನ್ನ ಸಂರಕ್ಷಣೆ ಮಾಡುವಂತದ್ದು. ಅಂದ್ರೆ ಆ ಪರಿಸರವನ್ನೇ ಉಳಿದಾಗ್ಲೇ ನಾವು ಈ ರಾಜ್ಯವನ್ನ ಈ ದೇಶವನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಇರೋದ್ರಿಂದ KRS ಪಕ್ಷ 2 ತತ್ವ ಸಿದ್ಧಾಂತವನ್ನ ಒಂದು ಪ್ರಜ್ಞಾವಂತಿಕೆಯಿಂದ ಇಟ್ಕೊಂಡು ಇವತ್ತು KRS ಪಕ್ಷ ಹೋರಾಟ ಮಾಡ್ತಿದೆ. ಆ ವಿಚಾರದಲ್ಲಿ ಆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಸಾರ್ವಜನಿಕರ ಹೊಣೆ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಹಕಾರ ನೀಡಬೇಕು. ಅದೇ ರೀತಿ ಚಾಮುಂಡಿ ಬೆಟ್ಟದ ಮುಂದಿನ ಹೋರಾಟಗಳಿಗೂ ಕೂಡ ಸಾರ್ವಜನಿಕರು KRS ಪಕ್ಷದ ಸಪೋರ್ಟ್ ಆಗಿ ನಿಲ್ಬೇಕು. ಪರಿಸರವಾದಿಗಳು ಕೂಡ, ಪ್ರಜ್ಞಾವಂತ ಪರಿಸರವಾದಿಗಳು ಕೂಡ KRS ಪಕ್ಷದ ಈ ಸಪೋರ್ಟ್ ನ ತಗೊಂಡು KRS ಪಕ್ಷವನ್ನ ಅವರು ಬೆಂಬಲಿಸಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಪ್ರಗತಿಪರರು ಪರಿಸರವಾದಿಗಳು ವಾದಿಸುವಂತದ್ದನ್ನ, ಈ ಕಡೆ ಬನ್ನಿ, ಆ ಕಡೆ ಹೋಗಿ, ಯಾವುದೇ ಪರಿಸರವಾದಿ ಪ್ರಗತಿಪರರು ಪ್ರಜ್ಞಾವಂತರು ಮತ್ತೆ ಇನ್ಯಾರೋ ವಿಚಾರದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಇದ್ ಮಾಡಿದಂತ ಸಮಯದಲ್ಲಿ KRS ಪಕ್ಷ ಒಂದು ಪ್ರಜ್ಞಾವಂತಿಕೆ ನಿಲುವನ್ನ ತಗೊಳ್ತದೆ ಅನ್ನೋದಕ್ಕೆ ಮೈಸೂರಿನ ನಗರ ಘಟಕದ ಈ ಕಾರ್ಯಕರ್ತರು ಉದಾಹರಣೆ. ಅದೇ ರೀತಿ ಮೈಸೂರು ಜಿಲ್ಲೆ ಗ್ರಾಮೀಣ ಘಟಕ ಆಗ್ಲಿ, ಮಹಿಳಾ ಘಟಕ ಆಗ್ಲಿ, ಮತ್ತೆ ಚಾಮರಾಜನಗರದಿಂದ ಬಂದಂತ ಅವರು ಕೂಡ ಇದಕ್ಕೆ ಒಂದು ಉದಾಹರಣೆ. ಯಾಕಂತ ಹೇಳಿದ್ರೆ ಇಂಥ ವಿಚಾರಗಳನ್ನ ನೀವು JDS, ಕಾಂಗ್ರೆಸ್, BJP ಪಕ್ಷದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪರಿಸರನ ಅವರು ಕಾಡನ್ನ ನಾಶ ಮಾಡಿದ್ರೆ ದುಡ್ಡು ಸಿಗುತ್ತೆ, ಮರಗಳನ್ನ ಕಳ್ತನ ಮಾಡಿ ಮರಗಳನ್ನ ಹೊಡೆಯೋದ್ರಿಂದ ದುಡ್ಡು ಸಿಗುತ್ತೆ. ಈ ರೀತಿ ಕಾಮಗಾರಿಯನ್ನ ಮಾಡೋದ್ರಿಂದ ಅವ್ರಿಗೆ ಪರ್ಸೆಂಟೇಜ್ ಆಫ್ ಕಮಿಷನ್ ಸಿಗುತ್ತೆ. ಏನು ಕಾಂಗ್ರೆಸ್ ಸರ್ಕಾರ BJP ಸರ್ಕಾರವನ್ನ 40% ಸರ್ಕಾರ ಅಂತ ಹೇಳ್ತಿತ್ತು, ಇದೇ ರೀತಿ ಈಗ ಅದೇ BJP ಅದೇ ಕಾಂಗ್ರೆಸ್ ಮೇಲೆ 60% ಸರ್ಕಾರ ಅಂತ, ಅಂದ್ರೆ 40% 60% ಸೇರಿಸಿ 100% ಸರ್ಕಾರ. ಅಂದ್ರೆ ಲೂಟಿಯಲ್ಲಿ 100% ಕಮಿಷನ್ ನ ಲೂಟಿ ಮಾಡುವಂತದ್ರಲ್ಲಿ ಇದು ಬಹಳ ನೈಪುಣ್ಯದಿಂದ ಮಾಡ್ತಾ ಇರುವಂತದ್ದು. ಆದ್ರೆ KRS ಪಕ್ಷ ಇವತ್ತು KRS ಪಕ್ಷದ ಸೈನಿಕರು ಬೆಳಗಿನ ಜಾವ 7:30ಇಂದನೂ ಬಂದು ಇಲ್ಲಿ ಒಗ್ಗಟ್ಟಿನಿಂದ ಕೆಲವೊಂದು ಹಿಂದಿನ ವಿಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ, ಘೋಷಣೆಗಳನ್ನ ಕೂತ್ಕೊಂಡು ಪರಿಸರ ಬಳಗದ ಕೆಲವೊಂದು ಪ್ಲಕಾರ್ಡ್ಗಳನ್ನ ಇಟ್ಕೊಂಡು ಪರಿಸರ ಉಳಿಸೋ ನಿಟ್ಟಿನಲ್ಲಿ ನಾವು ಏನೆಲ್ಲ ಮಾಡ್ತೀವಿ KRS ಪಕ್ಷ ಅನ್ನೋ ನಿಟ್ಟಿನಲ್ಲಿ ಇವತ್ತು ಭಾಗವಹಿಸಿದ್ರು. ಸಾಕಷ್ಟು ಎಷ್ಟೋ ಜನ ಊಟನೋ ತಿಂಡಿನೋ ಕೂಡ ತಿಂದೇನೆ, ಕೆಲವೊಬ್ರು ನೀರನ್ನು ಕುಡ್ದಿಲ್ವೇನೋ. ಬಟ್ ಈ ಒಂದು ನಡಿಗೆ ಕಾರ್ಯಕ್ರಮ ಆರೋಗ್ಯಕ್ಕೂ ಒಳ್ಳೇದು, ಪರಿಸರ ಸಂರಕ್ಷಣೆ ಮಾಡುವಂತ ಒಂದು ಹೊಣೆಯನ್ನು ಹೊತ್ಕೊಂಡು ಒಂದು ಒಳ್ಳೆಯ ಒಂದು ಪ್ರಜ್ಞಾವಂತಿಕೆ ಕಾರ್ಯಕ್ರಮಕ್ಕೆ ಎಲ್ಲವರು ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೂಡ ನಾನು ಈ ಮೈಸೂರು ಜಿಲ್ಲಾ ಉಸ್ತುವಾರಿಯಾಗಿ KRS ಪಕ್ಷದ ನಿಮ್ಮಂತೆ ಒಬ್ಬ ಸೈನಿಕರಾಗಿ ನಿಮ್ಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.